ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಮಾಡೋರೆಲ್ಲರೂ ಸುಖಿಗಳಾಗಿರಲಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವೇನು ನೋಡ್ತಿದ್ವಿ ಅಂದರೆ ಎರರ್ ಡ್ಯೂ ಟು ಶ್ರಿಂಕೇಜ್ ಆಫ್ ಮ್ಯಾಪ್ಸ್. ಈಗ ನಾವು ಎರರ್ ಬಗ್ಗೆ ಸ್ಟಡಿ ಮಾಡೋಣ, ರೈಟಾ? ಈಗ ಎರರನ್ನ ಯಾಕೆ ಸ್ಟಡಿ ಮಾಡಬೇಕು ಅನ್ನೋದಕ್ಕೊಂದು ಸ್ವಲ್ಪ ಗ್ಲಾನ್ಸ್ ಮಾಡಿರಿ. ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅಂತಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್. ಹೌದಾ? ಸರ್ವೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಟಿಕಲ್ಸ್ ಏನಿರ್ತಾವಲ್ಲ ಓಲ್ಡೆಸ್ಟ್ ಟು ಓಲ್ಡೆಸ್ಟ್ ಇರ್ತವೆ. ನೀವು ಇವತ್ತೇ ಹೋಗಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ 5000 ಇಯರ್ಸ್ ಹಿಂದ್ಗಡೆ ಇರ್ತಕ್ಕಂಥ ಒಂದು ಯಾವುದರ ಮ್ಯಾಪ್ ಕೇಳಿದ್ರು ಕೂಡ ಕೊಡಬೇಕು ಅವರು, ಕರೆಕ್ಟಾ? ಹರಪ್ಪ ಸಿವಿಲೈಸೇಷನ್ ಅವಾಗಿಂದನೂ ಕೂಡ ಭಾರತ ಮೊದಲಿದ್ದದ್ದು ಭಾರತ ಹೆಂಗಿತ್ತು ಅಂತ ಕೇಳಿದ್ರು ಕೊಡಬೇಕು, ಅರ್ಥಾಯ್ತಾ? ಆ ರೀತಿ ಸರ್ವೆ ಡಿಪಾರ್ಟ್ಮೆಂಟನ್ನು ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು ನಾವು. ಈಗ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 1800 ಅಂತ ತಿಳ್ಕೊ. 1800 ನಾನೊಂದು ಭಾರತದ ನಕಾಶೆಯನ್ನು ಹಾಕಿಟ್ಟಿದ್ದೀನಿ, ಹೌದಾ? ದಿಸ್ ಇಸ್ ಅ ಇಂಡಿಯಾ ಮ್ಯಾಪ್. ಈಗ 2024 ಆಗಿದೆ. 2024 ಆದಮೇಲೆ ಈ ಮ್ಯಾಪನ್ನು ನಾನು ಸ್ಟಡಿ ಮಾಡ್ತೀನಿ. ಈ ಮ್ಯಾಪ್ ಸ್ಟಡಿ ಮಾಡಬೇಕಾದಾಗ ಇದು ಪೇಪರ್ ಏನದಲ್ಲ, ಈ ಪೇಪರ್ ಸ್ವಲ್ಪ ಶ್ರಿಂಕ್ ಆಗಿರ್ತೈತೆ. ಅಂದರೆ ಇದು ಇಂಡಿಯಾ ಏನೈತಲ್ಲ ಸ್ವರ್ಗಿರ್ತೈತೆ, ಅದು ಸ್ವಲ್ಪ ತೆಳಗಾಗಿರ್ತೈತೆ, ಅದು ಹಿಂಗಾಗಿರ್ತೈತೆ. ಓಕೆ, ಯಾಕೆ? ಅದು ಪೇಪರ್ ಸಣ್ಣದೇ, ಆಯಿತಾ? ಈಗ ಒಂದು ಡಿಸ್ಟೆನ್ಸ್ ಏನದಲ್ಲ, ಒಂದು ಎ ಆ್ಯಂಡ್ ಪಾಯಿಂಟ್ ಬಿ ಎರಡರದ್ದು ನಡಬರ್ಕೆ ಏನು ಡಿಸ್ಟೆನ್ಸ್ ಇತ್ತಲ್ಲ, ಇದು ಆ್ಯಕ್ಚುಯಲ್ ಡಿಸ್ಟೆನ್ಸ್, ಇದು ಕರೆಕ್ಟ್ ಡಿಸ್ಟೆನ್ಸ್ ಇದೆ ಆ್ಯಕ್ಚುಲಿ, ಕರೆಕ್ಟ್? ಬಟ್ ನೀ ಏನು ಅದನ್ನು ಡಿಸ್ಟೆನ್ಸ್ ಮೆಜರ್ ಮಾಡೋಕ್ಕತ್ತಿಲ್ಲ, ಅದು ರಾಂಗ್ ಡಿಸ್ಟೆನ್ಸ್ ಇದೆ. ಇದಕ್ಕೆ ಏನಂತಾರೆ ಅಂದ್ರೆ 2024 ನಾವು ನೀ ಏನು ಮೆಜರ್ ಮಾಡ್ತಿಲ್ಲ ಅದಕ್ಕೆ ಮೆಜರ್ಡ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಅದೇನಿದು ಮೆಜರ್ಡ್ ಡಿಸ್ಟೆನ್ಸ್. ಈ ಮೆಜರ್ಡ್ ಡಿಸ್ಟೆನ್ಸು ರಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಕರೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ ಅದು ಕರೆಕ್ಟ್ ಡಿಸ್ಟೆನ್ಸ್ ಅದು. ಓಕೆ, ಈಗ ಇದನ್ನು ರೀಡ್ ಮಾಡಬೇಕಾದಾಗ ಇಂಡಿಯಾ ಮ್ಯಾಪಲ್ಲಿ ಅದಕ್ಕೊಂದು ಸ್ಕೇಲನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಈ ಮ್ಯಾಪ್ ಮೇಲೆ ಸ್ಕೇಲನ್ನು ಎರಡು ರೀತಿ ನಾವು ಬರಿಬೋದು. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಏನಂತ, ಈ ಮ್ಯಾಪ್ ಮೇಲೆ 1:5 ಕಿಲೋಮೀಟರ್ ಅಂತ ಏನಾದರೂ ಅವ್ರು ಬರೆದಿದ್ರೆ ಇದರ ಅರ್ಥ ಏನಂದ್ರೆ ಈ ಮ್ಯಾಪ್ ಮೇಲೆ ಇರ್ತಕ್ಕಂಥ 1 ಸೆಂಟಿಮೀಟರ್ನ ನೀವು ಗ್ರೌಂಡ್ ಒಳಗಡೆ 5 ಕಿಲೋಮೀಟರ್ ಅಂತ ತಿಳ್ಕೊಳ್ರಿ ಅಂತ ಅರ್ಥ. ಓಕೆ, ಈಗ ಅದೇ ಸೇಮ್ ಶ್ರಿಂಕ್ ಆಯ್ತು ಅಂತಂದರೆ ಇಲ್ಲಿನೂ ಕೂಡ ಅದೇ ಬರೆದಿರ್ತಾರೆ, ಬರೆದಿದ್ದಂತೂ ಅದೇ ಇರ್ತದೆ 5 ಕಿಲೋಮೀಟರ್ ಅಂತೇಳಿ 5 ಕಿಲೋಮೀಟರ್ ಅಂತ ಬರೆದಿರ್ತಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ 1 ಸೆಂಟಿಮೀಟ್ರ್ ಅಥವಾ 1 ಸೆಂಟಿಮೀಟ್ರ್ ಇಲ್ಲಿ ಓದೋದು ಜಾಸ್ತಿ ಓದ್ದಂಗೆ ಆಗ್ತದೆ, ಇಲ್ಲಿ 1 ಸೆಂಟಿಮೀಟ್ರ್ ಕಡಿಮೆ ಓದ್ದಂಗೆ ಆಗ್ತದೆ. ಅಂಡರ್ಸ್ಟುಡಾ? ಹಾಗಾಗಿ ನಿಮಗೆ ಎಕ್ಸಾಕ್ಟ್ ಡಿಸ್ಟೆನ್ಸು ಸಿಗಂಗಿಲ್ಲ. ಅದ್ರ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಹಳೆ ಕಾಲದವರು ಹಿಂಗೆ ಬರೆದು ಇಟ್ಟಿದ್ರು ಅಂತಂದ್ರೆ ನಮಗದು ಭಾಳ ಪ್ರಾಬ್ಲಮ್ ಆಗ್ತದೆ. ಹಳೆ ಕಾಲದವ್ರು ಏನಾದರೂ ಈ ಮ್ಯಾಪ್ ಮೇಲ್ಗಡೆ ಒಂದು ಡಿಸ್ಟೆನ್ಸನ್ನು ಬರೆದಿರ್ತಾರೆ, ಹಿಂಗೊಂದು ಲೈನ್ ತಾವೇ ಕೊರೆದಿರ್ತಾರೆ. ಕೊರೆದು ಇದ್ರ ಕೆಳಗಡೆ ಬರೆದಿರ್ತಾರೆ 5 ಕಿಲೋಮೀಟರ್ ಅಂತೇಳಿ. ಇಲ್ಲಿ 1 ಸೆಂಟಿಮೀಟರ್ = 5 ಕಿಲೋಮೀಟರ್ ಅಂತ ಬರೆದಿಲ್ಲ ಅವರು. ಹಿಂಗೊಂದು ಲೈನ್ ಹಾಕಿ 5 ಕಿಲೋಮೀಟರ್ ಅಂತ ಬರೆದಿದ್ರೆ ಆ ಮನುಷ್ಯ ಒಳ್ಳೆಯವ. 1800 ಒಳಗಿರ್ತಕ್ಕಂಥ ಆ ಮನುಷ್ಯ ಭಾಳ ಒಳ್ಳೆಯವ. ಯಾಕಂದ್ರೆ ಈ ಲೈನ್ ಏನೈತಲ್ಲ, ಆ ಲೈನು ಈ ಇಂಡಿಯಾ 2024 ಒಳಗೆ ತೆಳಗಾಗೈತಲ್ಲ, ಹಂಗೆ ಆ ಲೈನೂ ಕೂಡ ಏನಾಗಿರ್ತದೆ, ಶಾರ್ಟನ್ ಆಗಿರ್ತದೆ. ಆ ಲೈನು ಶಾರ್ಟನ್ ಆಗಿದೆ, ಬಟ್ ಕೆಳಗಡೆ ಬರೆದಿರ್ತಕ್ಕಂಥದ್ದು 5 ಕಿಲೋಮೀಟರ್ ಅಂತ 5 ಕಿಲೋಮೀಟರ್ ಇರ್ತದೆ. ಅದು 5 ಕಿಲೋಮೀಟರ್ ಶಾರ್ಟ್ ಆಗಿ 4 ಅಂತ ಬರ್ದಿರಂಗಿಲ್ಲ, ಅದು 5ನೇ ಇರೋದ್ರಿಂದ ನೀನು ಇಲ್ಲಿ 1 ಸೆಂಟಿಮೀಟರ್ ಎಷ್ಟು ಓದ್ತಿಲ್ಲ, ಅದು 5 ಕಿಲೋಮೀಟರ್ ಇರಲೇಬೇಕು. ದೇರ್ಫೋರ್ ದಿಸ್ ಟೈಪ್ ಆಫ್ ಸ್ಕೇಲ್ಸ್ ಆರ್ ವೆರಿ ವೆರಿ ಗುಡ್. ಏನೇ ಇರಲಿ, ಕನ್ಕ್ಲೂಷನ್ ಏನಂತಂದ್ರೆ ಆ್ಯಕ್ಚುಯಲ್ ಸ್ಕೇಲ್ಗಿಂತ ಶ್ರಂಕ್ ಸ್ಕೇಲ್ ಏನಿರ್ತದೆ ಕಡಿಮೆ ಇರ್ತದೆ. ಶ್ರಂಕ್ ಇದಕ್ಕೇನಂತಾರೆ, ಇದಕ್ಕೆ ಶ್ರಂಕ್ ಸ್ಕೇಲ್ ಅಂತ ಕರೀತಾರೆ. ಶ್ರಂಕ್ ಸ್ಕೇಲ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಆ್ಯಕ್ಚುಯಲ್ ಸ್ಕೇಲ್ ಅಥವಾ ಕರೆಕ್ಟ್ ಸ್ಕೇಲ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ ಸರ್, ಹಾಗಾದ್ರೆ ಈ ಮನುಷ್ಯ ಒಳ್ಳೆವಿದ್ದ, ಓಕೆಪ್ಪ, ಯಾರು ಇವ 1800 ಒಳಗಡೆ ಈ ಟೈಪ್ ಸ್ಕೇಲ್ ಬರೆದವನು ಒಳ್ಳೆವಿದ್ದ, ಹಾಗಾಗಿ ನಮಗೆ ಈ ಮ್ಯಾಪ್ ರೀಡ್ ಮಾಡೋಕೆ ಮತ್ತು ಅಕ್ಯುರೇಸಿ ಚಲೋ ಬಂತು. ಅಕಸ್ಮಾತ್ ಒಳ್ಳೆವು ಇರಲಿಲ್ಲ ಅಂದ್ರೆ ಏನು ರೀ ಅಂತಂದ್ರೆ, ಒಳ್ಳೆವು ಇರಲಿಲ್ಲ ಅಂತಂದ್ರೆ ನೀನು ಏನಾದರೂ ಒಂದು ಜುಗಾಡ್ ಮಾಡಿ, ಅದು ಡಿಪೆಂಡ್ಸ್ ಆನ್ ಯು, ಏನಾದರೂ ಒಂದು ಜುಗಾಡ್ ಮಾಡಿ ನೀನು ರೇಷಿಯೋ ತೆಗೆದು ಒಂದು ಕಡೆ ಬರೆದು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಆ ರೇಷಿಯೋಕ್ಕೆ ಏನಂತಾರೆ ಅಂದ್ರೆ ಶ್ರಿಂಕೇಜ್ ರೇಷಿಯೋ ಅಂತ ಕರೀತಾರೆ. ಶ್ರಿಂಕೇಜ್ ರೇಷಿಯೋ ಅಂತ ಕರೀತಾರೆ, ಅಥವಾ ಕೆಲವು ಟೆಕ್ಸ್ಟ್ ಬುಕ್ನವರು ಅದಕ್ಕೇನಂತಾರೆ ಶ್ರಿಂಕೇಜ್ ಫ್ಯಾಕ್ಟರ್ ಅಂತಲೂ ಕರೀತಾರೆ. ಶ್ರಿಂಕೇಜ್ ಫ್ಯಾಕ್ಟರ್ ಅಂತಲೂ ಕರೀತಾರೆ. ಶ್ರಿಂಕೇಜ್ ಫ್ಯಾಕ್ಟರ್ ಅಥವಾ ಶ್ರಿಂಕೇಜ್ ರೇಷಿಯೋ ಏನು ಹೇಳ್ಕೊಡ್ತದ ಅಂತಂದರೆ ಶ್ರಂಕ್ ಲೆಂತ್ ಸ್ವಲ್ಪ ಇದು ಪೆನ್ ಸರಿ ಮೂಡ್ತಾ ಇಲ್ಲ, ಡೋಂಟ್ ವರಿ. ಶ್ರಂಕ್ ಲೆಂತ್ ಡಿವೈಡೆಡ್ ಬೈ ಕರೆಕ್ಟ್ ಲೆಂತ್ ಹೀಗಿರ್ತದ. ಶ್ರಂಕ್ ಲೆಂತ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಕರೆಕ್ಟ್ ಲೆಂತ್ ಇರೋದ್ರಿಂದ ನಿಮಗೆ ಶ್ರಿಂಕೇಜ್ ಫ್ಯಾಕ್ಟರ್ ಏನೈತಲ್ಲ ದಟ್ ವಿಲ್ ಬಿ ಆಲ್ವೇಸ್ ಲೆಸ್ ದ್ಯಾನ್
1 ಇರ್ತದೆ, ಲೆಸ್ ದ್ಯಾನ್ 1 ಇರ್ತದೆ. ತಿಳಿತಾ? ಈ ಶ್ರಿಂಕೇಜ್ ಫ್ಯಾಕ್ಟರ್ ಏನಾದರೂ ನಿಮಗೆ ಗೊತ್ತಿತ್ತು ಅಂತಂದರೆ ದೆನ್ ಕಮಿಂಗ್ ನೀವು ಮುಂದ್ಗಡೆ ಒಂದಿಷ್ಟು ಫಾರ್ಮುಲಾಗಳನ್ನು ಬರ್ಕೊಂಡು ಎರರನ್ನು ನೀವು ಐಡೆಂಟಿಫೈ ಮಾಡಿ ಅದನ್ನು ಎಲಿಮಿನೇಟ್ ಮಾಡ್ಕೋಬೋದು. ಅದೇ ನಾವು ಈಗ ಸ್ಟಡಿ ಮಾಡ್ತಕ್ಕಂಥದ್ದು 1.10, ದಟ್ ಈಸ್ ಎರರ್ ಡ್ಯೂ ಟು ಶ್ರಿಂಕೇಜ್ ಆಫ್ ಮ್ಯಾಪ್ಸ್. ದ ರೇಷಿಯೋ ಆಫ್ ದ shrunk length ಟು ದ ಆ್ಯಕ್ಚುಯಲ್ ಲೆಂತ್ ಈಸ್ ನೋನ್ ಆ್ಯಸ್ ಶ್ರಿಂಕೇಜ್ ರೇಷಿಯೋ ಆರ್ ಶ್ರಿಂಕೇಜ್ ಫ್ಯಾಕ್ಟರ್. ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ ದ ಯೂನಿಟಿ. ಆಲ್ರೆಡಿ ತಿಳ್ಕೊಂಡಿದ್ವಿ. ಓಕೆ, ಅದು ಬಂದ ಮೇಲೆ ನೆಕ್ಸ್ಟ್ ನಾ ಏನು ಮಾಡ್ತೀನಿ ಅಂದರೆ ಈ ಎರಡು ಫಾರ್ಮುಲಾಗಳನ್ನು ನೋಟ್ ಮಾಡ್ಕೊಳ್ಳೋಣ. shrunk scale is equal to original scale into shrinkage factor. shrunk RF equal to original that RF into shrinkage factor. RF ಅಂದ್ರೆ ಗೊತ್ತದಲ್ಲ, ರೆಪ್ರೆಸೆಂಟೇಟಿವ್ ಫ್ಯಾಕ್ಟರ್. ಸ್ಕೇಲ್ ಅಂತಂದ್ರೆ ಎರ್ರಾಬಿರಿ ಇರ್ತದೆ, RF ಚೆನ್ನಾಗಿರ್ತದೆ. ಎರ್ರಾಬಿರಿ ಹೆಂಗಂದ್ರೆ 1 ಸೆಂಟಿಮೀಟರ್ ಮೀನ್ಸ್ 5 ಕಿಲೋಮೀಟರ್ ಅಂತೇಳಿ ಇದು ಸ್ಕೇಲ್ ಇದು. ಬಟ್ ಇದನ್ನು RF ಆಗಿ ಕನ್ವರ್ಟ್ ಮಾಡಬೇಕಿತ್ತಂದರೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 5, ಆ ಕಿಲೋಮೀಟರ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ನೀವು. 5 ಕಿಲೋಮೀಟರ್ ಅಂದರೆ ಎಷ್ಟು? ಇಷ್ಟು 5000 ಮೀಟರ್. ಮತ್ತು ಅದ್ರ ಮುಂದೆ 2 ಶೂನ್ಯ ಹಾಕಿದ್ರೆ ಅವಾಗ ಅದೇನಾಗ್ತದೆ, ಸೆಂಟಿಮೀಟರ್ ಆಗ್ತದೆ. ಇದ್ರದ್ದು ರೇಷಿಯೋ ತೊಗೊಂಡೆ ಅಂದರೆ ಇದಕ್ಕೆ RF ಅಂತ ಕರೀತಾರೆ. ದೇರ್ ಫೋರ್ ಇದಾಯ್ತು. ಈಗ ನಿನಗೆ shrunk ಸ್ಕೇಲ್ ಬೇಕಿತ್ತಂದ್ರೆ ಒರಿಜಿನಲ್ ಇಂಟು SF, shrunk RF ಬೇಕಿತ್ತಂದ್ರೆ ಒರಿಜಿನಲ್ ಇಂಟು SF. ಇದನ್ನು ಮಾತ್ರ ಮರಿಬಾರ್ದು. ಅಂಡರ್ಸ್ಟುಡಾ? ಈಗ ಇವೆರಡು ಫಾರ್ಮುಲನ್ನು ಕೂಡ ಹಾಗೆ ಬರೆಯೋಣ. ಫಸ್ಟ್ ನಾವು ನಮಗೇನು ಗೊತ್ತದ ಅದನ್ನು ಬರೆಯೋಣ, ಆಮೇಲೆ ಈ ನೋಟ್ಸಿಗೆ ಬರೋಣ. ರೈಟಾ? ನಾವು ಇದು ಈ 4 ಪಾಯಿಂಟ್ಸ್ಗಳನ್ನು ಚೆನ್ನಾಗಿ ಬರ್ಕೊಡ್ರಿ. shrunk ಸ್ಕೇಲ್ ಈಸ್ ಈಕ್ವಲ್ ಟು ಒರಿಜಿನಲ್ ಸ್ಕೇಲ್ ಇಂಟು shrunk ಫ್ಯಾಕ್ಟರ್, ಶ್ರಿಂಕೇಜ್ ಫ್ಯಾಕ್ಟರ್. ಓಕೆನಾ? ಡನ್. ಇದು 1ನೇ ಫಾರ್ಮುಲಾ. 2ನೇ ಫಾರ್ಮುಲಾ shrunk RF ಈಸ್ ಈಕ್ವಲ್ ಟು ಒರಿಜಿನಲ್ RF ಇಂಟು SF. ಇದು SF ಅಂತ ಫಿಕ್ಸ್ ಇದೆ ಯಾವಾಗಲೂ. 3ನೇದ್ದು ಈಗ ನೋಡಿ, 3ನೇದ್ರೊಳಗಡೆ ಏನು ಮಾಡಿದ ಅಂತಂದ್ರೆ ಸ್ವಲ್ಪ ಈ ವರ್ಡನ್ನು ಯೂಸ್ ಮಾಡ್ತಾನೆ. ಡೋಂಟ್ ವರಿ, ಭಾಳ ಕಾಂಪ್ಲಿಕೇಟ್ ಮಾಡ್ಕೊಂಡು ಹೋಗ್ಬೇಡ್ರಿ. ಮೆಜರ್ಡ್ ಡಿಸ್ಟೆನ್ಸ್ ಅಂದರೂ ಒಂದ, ಶ್ರಂಕ್ ಮಾಡಿದ ಡಿಸ್ಟೆನ್ಸ್ ಅಂದರೂ ಒಂದ. ಅರ್ಥ ಆಯ್ತಾ? ಮೆಜರ್ಡ್ ಲೆಂತ್ ಅಂತ ಬರಿಬೇಕಾದ್ರೆ ಇಲ್ಲಿ ಮೆಜರ್ಡ್ ಲೆಂತ್. ಮೆಜರ್ಡ್ ಲೆಂತ್ ಅಂದರೆ ಯಾವಾಗ ಮೆಜರ್ ಮಾಡಿರ್ತೀಪ್ಪ? ನೀ ಮೆಜರ್ ಮಾಡಿದ್ದಲ್ಲ ಇದು. ನೀ ಮೆಜರ್ ಮಾಡಿದ್ದಂದ್ರೆ ಅರ್ಥ 2024 ಒಳಗೆ ಮೆಜರ್ ಮಾಡಿದಿ. 2024 ಒಳಗೆ ಅದು ಶ್ರಿಂಕ್ ಆಗ್ಯದ. ಶ್ರಿಂಕ್ ಆಗಿದ್ದನ್ನು ಮೆಜರ್ ಮಾಡಕತ್ತಿದಿ. ದೇರ್ ಫೋರ್ ಮೆಜರ್ಡ್ ಲೆಂತ್ ಈಸ್ ಆಲ್ವೇಸ್ ಅ shrunk ಲೆಂತ್. ಮೆಜರ್ಡ್ ಲೆಂತ್ ಈಸ್ ಆಲ್ವೇಸ್ ಅ shrunk ಲೆಂತ್ ಈಸ್ ಈಕ್ವಲ್ ಟು ಒರಿಜಿನಲ್ ಲೆಂತ್. ಒರಿಜಿನಲ್ ಲೆಂತ್ ಅಂದ್ರೆ 1800 ಒಳಗಡೆ ಇರ್ತಕ್ಕಂಥ ಒರಿಜಿನಲ್ ಲೆಂತ್ ಇಂಟು ಶ್ರಿಂಕೇಜ್ ಫ್ಯಾಕ್ಟರ್. ಬಟ್ ಸ್ವಲ್ಪ ಚೆನ್ನಾಗಿ ನೀ ಅಬ್ಸರ್ವ್ ಮಾಡಿದ್ದಿ ಅಂತಂದರೆ ಈ ಇಕ್ವೇಷನನ್ನು ಹಿಂಗೆ ಬರೆಯೋದಕ್ಕಿಂತ ಮೆಜರ್ಡ್ ಲೆಂತ್ ಈಸ್ ಈಕ್ವಲ್ ಟು ಒರಿಜಿನಲ್ ಲೆಂತ್ ಇಂಟು ಶ್ರಿಂಕೇಜ್ ಫ್ಯಾಕ್ಟರ್ ಅಂತ ಬರೆಯೋದಕ್ಕಿಂತ ಇದರೊಳಗಡೆ ಯಾವುದು ಅನ್ನೋನ್ ಅದ, ಯಾವುದು ಅನ್ನೋನ್ ಇಲ್ಲ, ಯಾವುದು ನೋನ್ ಅದ ಅಂತ ನೋಡಿಕೊಂಡ್ರೆ ನೀ ಇನ್ನು ಸ್ವಲ್ಪ ಇಕ್ವೇಷನ್ ಆಲ್ಟರ್ ಮಾಡ್ಕೊತೀವಿ. ಹೆಂಗಪ್ಪ? ಈಗ ನಿನ್ನ ಹತ್ರ ಇರೋದು 1800 ಲೆಂತ್ ನೋನ್ ಅದನೋ ಅಥವಾ 2024 ಲೆಂತ್ ನೋನ್ ಅದನೋ? ಆಬ್ವಿಯಸ್ಲಿ 2024 ಲೆಂತ್ ನೋನ್ ಅದಂದ್ರೆ ದಿಸ್ ಈಸ್ ಅ ನೋನ್ ಆ್ಯಂಡ್ ದಿಸ್ ಈಸ್ ಅನ್ನೋನ್. ಕರೆಕ್ಟಾ? ದಿಸ್ ಈಸ್ ಅನ್ನೋನ್ ಆಯ್ತು. ಈಗ ಹಾಗಾದ್ರೆ ನಾವು ಕಂಡುಹಿಡಬೇಕಾಗಿದ್ದೇನು? ಅನ್ನೋನನ್ನು ಕಂಡುಹಿಡಬೇಕು. ದೇರ್ ಫೋರ್ SF ಈ ಕಡೆ ತೊಗೊಂಡೋಗು. ಹಾಗಾದ್ರೆ ಒರಿಜಿನಲ್ ಲೆಂತ್ಗೆ ಇನ್ನೊಂದು ಹೆಸರು ಏನಂತ ಕರೆಯೋಣ? ಕರೆಕ್ಟ್ ಲೆಂತ್. ಅಥವಾ ಇನ್ನೊಂದು ಹೆಸರು ಏನಂತ ಕರೆಯೋಣ? ಆ್ಯಕ್ಚುಯಲ್ ಲೆಂತ್ ಈಸ್ ಈಕ್ವಲ್ ಟು ಏನಾಗ್ತದ? ಆ್ಯಕ್ಚುಯಲ್ ಲೆಂತ್ ಏನಾಗ್ತದೆ? ಮೆಜರ್ಡ್ ಲೆಂತ್ ಡಿವೈಡೆಡ್ ಬೈ SF ಆಗ್ತದೆ. ತಿಳಿತಾ? ಇದು ಒಂದಾಯ್ತಪ್ಪ. ಅಕಸ್ಮಾತ್ ಲೆಂತ್ ಬದಲಾಗಿ ನೀವು ಏನಾದರೂ ಏರಿಯಾ ಬಗ್ಗೆ ಏನಾದರೂ ಮಾತಾಡಿದರೆ 4ನೇ ಪಾಯಿಂಟ್ ಬರ್ಕೊಡ್ರಿ. 4ನೇ ಪಾಯಿಂಟ್ ಏನಂದ್ರೆ shrunk ಏರಿಯಾ ಅಥವಾ ಮೆಜರ್ಡ್ ಏರಿಯಾ ಈಸ್ ಈಕ್ವಲ್ ಟು ಒರಿಜಿನಲ್ ಏರಿಯಾ ಇಂಟು SF. ಇದು ಏರಿಯಾ ಆಗಿರೋದ್ರಿಂದ ಈ SF ಸ್ಕ್ವೇರ್ ಮಾಡ್ಕೋಬೇಕು. ಇದು ನೆನ್ಪಿಟ್ಕೋಬೇಕು. ತಿಳಿತಾ? ಹಾಗಾದ್ರೆ ಮೆಜರ್ಡ್ ಏರಿಯಾ ಅಥವಾ shrunk ಏರಿಯಾ ಈಸ್ ಈಕ್ವಲ್ ಟು ದಿಸ್. ಮತ್ತು ಇದು shrunk ಅಂತಂದರೆ ಇದು 2024 ಒಳಗಾಗಿರ್ತಕ್ಕಂಥದ್ದು, ಇದು 1800 ಒಳಗಾಗಿರ್ತಕ್ಕಂಥದ್ದು. ದೇರ್ ಫೋರ್ ಆಬ್ವಿಯಸ್ಲಿ ನಿನಗೆ ಇದು ಅನ್ನೋನ್ ಆಗಿರ್ತದ, ಆಮೇಲೆ ಇದು ನೋನ್ ಆಗಿರ್ತದೆ. ದೇರ್ ಫೋರ್ ನೀನು ಇಕ್ವೇಷನ್ ಏನು ಮಾಡ್ತಿದ್ರೆ ಒರಿಜಿನಲ್ ಏರಿಯಾ ಅಥವಾ ಆ್ಯಕ್ಚುಯಲ್ ಏರಿಯಾ
ಅಥವಾ ಕರೆಕ್ಟ್ ಏರಿಯಾ ಈಸ್ ಈಕ್ವಲ್ ಟು ಮೆಜರ್ಡ್ ಏರಿಯಾ ಡಿವೈಡೆಡ್ ಬೈ ಎಸ್ ಎಫ್ ಸ್ಕ್ವೇರ್ ಇರುತ್ತಾ. ಇದೇ ಸೇಮ್ ಫಾರ್ಮುಲಾ ನೀನು ವಾಲ್ಯೂಮಿಗೆ ಹೋಮ್ವರ್ಕ್ ಮಾಡ್ಕೊ. ವಾಲ್ಯೂಮ್ ಹೋಮ್ವರ್ಕ್ ಏನಂತ ಬರ್ಕೋ, ಮೆಜರ್ಡ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಒರಿಜಿನಲ್ ವಾಲ್ಯೂಮ್ ಇಂಟು ಎಸ್ ಎಫ್ ಕ್ಯೂಬ್. ಹಂಗೆ ಉಲ್ಟಾ ಬರ್ಕೋ, ಒರಿಜಿನಲ್ ವಾಲ್ಯೂಮ್ ಅಥವಾ ಕರೆಕ್ಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಮೆಜರ್ಡ್ ವಾಲ್ಯೂಮ್ ಡಿವೈಡೆಡ್ ಬೈ ಎಸ್ ಎಫ್ ಕ್ಯೂಬ್ ಬರ್ಕೋಬೋದಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಶ್ರಿಂಕೇಜ್. ತಿಳಿತಾ? ಇಲ್ಲೊಂದು ಫಾರ್ಮುಲಾ, ಇದೊಂದು ಪ್ರಾಬ್ಲಮ್ ಅದು ನೋಡಿ, ಎಷ್ಟು ಚೆನ್ನಾಗಿದೆ, ಮಾಡಿಬಿಡೋಣ ಇದನ್ನು. ತಿಳಿತಾ? ಒನ್, ಇಫ್ ಅ ಲೈನ್ ಆಫ್ 5 ಸೆಂಟಿಮೀಟರ್ ಹ್ಯಾಸ್ ಶ್ರಂಕ್ ಟು 4.5 ಸೆಂಟಿಮೀಟರ್. ನೀನು ನೆನ್ಪಿಟ್ಕೊಳ್ಬೇಕು, ಆ ಲೈನ್ ಏನಿತ್ತಲ್ಲ 5 ಸೆಂಟಿಮೀಟರ್ ಇದ್ದಿದ್ದು ಅದು 4.5 ಸೆಂಟಿಮೀಟರ್ಗೆ ಶ್ರಂಕ್ ಆಗೈತಂದ್ರೆ, ಇದು ಶ್ರಿಂಕ್ ಆಗೈತಿ ಅಂತಂದರೆ ಇವೆರಡರಿಂದ ನಿನಗೆ ಏನು ಸಿಗ್ತದ, ಶ್ರಿಂಕೇಜ್ ಫ್ಯಾಕ್ಟರ್ ಸಿಕ್ಬಿಡ್ತದ. ಬಿಕಾಸ್ ನಿನಗೆ ಎರಡು ಡಾಟಾ ಗೊತ್ತದವ. ಅಂದ್ರೆ 1800 ಒಳಗಡೆ ಹೆಂಗಿತ್ತು ಮತ್ತು 2024 ಒಳಗಡೆ ಹೆಂಗದ, ಅದು ನೀವು ಎರಡೂ ಗೊತ್ತಿರೋದ್ರಿಂದ ಶ್ರಿಂಕೇಜ್ ಫ್ಯಾಕ್ಟರ್ ಬಂತು. ಡಿಟರ್ಮೈನ್, ಫಸ್ಟ್ ಕ್ವಶನ್ ನಾವು ಹೇಳ್ತಾನೆ ಶ್ರಿಂಕೇಜ್ ಫ್ಯಾಕ್ಟರ್ ಏನಂತೇಳಿ ಮಾಡಿಬಿಡು. ಶ್ರಂಕ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್, ಶ್ರಿಂಕೇಜ್ ಫ್ಯಾಕ್ಟರ್ 0.9 ಮುಗಿದೋಯ್ತು. ಯಾವಾಗ ನೆನ್ಪಿಟ್ಕೋ, ಶ್ರಿಂಕೇಜ್ ಫ್ಯಾಕ್ಟರ್ ಕೆನ್ ನಾಟ್ ಬಿ ಮೋರ್ ದೆನ್ 1. ಓಕೆ, ನೆಕ್ಸ್ಟ್ ಏನಂತ, ಕರೆಕ್ಟ್ ಲೆಂತ್ ಕರೆಸ್ಪಾಂಡಿಂಗ್ ಟು ದ ಮೆಜರ್ಡ್ ಲೆಂತ್ ಆಫ್ 90 ಮೀಟರ್. ಮೆಜರ್ಡ್ ಲೆಂತ್ ಅಂದರೆ 2024 ಒಳಗಡೆ ಮೆಜರ್ಡ್ ಲೆಂತ್ 90 ಮೀಟರ್ ಇತ್ತಂದರೆ ಕರೆಕ್ಟ್ ಲೆಂತ್ ಎಷ್ಟು ಅಂತ ಕೇಳ್ತಾನೆ. ಸೇಮ್ ಹಿಂದ್ಗಡೆ ಆಲ್ರೆಡಿ ಇಕ್ವೇಷನ್ ಕೊಟ್ಟಿದ್ವಿ, ಅರ್ಥನೂ ಆಗಿದೆ. ಕರೆಕ್ಟ್ ಲೆಂತ್ ಈಕ್ವಲ್ ಟು ಮೆಜರ್ಡ್ ಲೆಂತ್ ಡಿವೈಡೆಡ್ ಬೈ ಶ್ರಿಂಕೇಜ್ ಫ್ಯಾಕ್ಟರ್, ದೇರ್ಫೋರ್ ದಟ್ ಈಸ್ 100 ಮೀಟರ್. ದೆನ್ ಅದೇ ಟೈಪ್ ನೆಕ್ಸ್ಟ್ ಕ್ವಶನಲ್ಲಿ ಕೇಳ್ತಿದ್ದಾನೆ, ಕರೆಕ್ಟೆಡ್ ಏರಿಯಾ ಕರೆಸ್ಪಾಂಡಿಂಗ್ ಟು ದ ಮೆಜರ್ಡ್ ಏರಿಯಾ ಅಂತ ಕೇಳ್ತಿದ್ದೆ. ಮೆಜರ್ಡ್ ಏರಿಯಾ 81 ಕಿಲೋಮೀಟರ್ ಸ್ಕ್ವೇರ್ ಏನು ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ 0.9 ಸ್ಕ್ವೇರ್ ಮಾಡ್ಕೊಂಡ್ರೆ ಮೆಜರ್ಡ್ ಏರಿಯಾ ಬರ್ತದೆ. ಮುಗಿತಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ. ಈಗ ಎರರ್ ಡ್ಯೂ ಟು ರಾಂಗ್ ಮೆಜರಿಂಗ್ ಸ್ಕೇಲ್ ಅಂತೇಳಿ. ರಾಂಗ್ ಮೆಜರಿಂಗ್ ಸ್ಕೇಲ್ ಏನಲ್ಲ, ಅದ್ರದ್ದು ಎರರ್ನ ಹೆಂಗೆ ತೆಗಿಬೇಕಂತ. ಇದಕ್ಕೆ ನಾನು ನಿಮಗೆ ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಆಮೇಲೆ ಶುರು ಮಾಡ್ತೀನಿ. ಓಕೆನಾ? ಏನಪ್ಪ ಎಕ್ಸಾಂಪಲ್ ಅಂದರೆ, ನಿಮ್ಮ ಹತ್ರ ಒಂದು ಮ್ಯಾಪ್ ಅದ. ಈ ಮ್ಯಾಪಲ್ಲಿ ಒಂದೊಂದು ಹೊಲನೋ ಏನೋ ಗದ್ದೆ ಯಾವುದೋ ಒಂದದ. ಈ ಮ್ಯಾಪಲ್ಲಿ ಎರಡು ಡಿಸ್ಟೆನ್ಸ್ ಅದ, ಎ ಆ್ಯಂಡ್ ಬಿ ಅಂತೇಳಿ. ಈ ಮ್ಯಾಪ್ ಮೇಲೆ ಸ್ಕೇಲ್ ಬರ್ದಿಲ್ಲ, 1:500 1:50 1:100 ಅಂತೇಳಿ ಇದ್ರ ಮೇಲೆ ಬರ್ದಿಲ್ಲ, ಸಿಗುತ್ತಾ? ಬಟ್ ನೀನು ಇದನ್ನು ಮೆಜರ್ ಮಾಡಬೇಕಾಗ್ಯದ. ಮೆಜರ್ ಮಾಡ್ಬೇಕಾದ್ರೆ ಏನಾರು ಬೇಕಲ್ಲ, ಸ್ಕೇಲ್ ಇಲ್ಲ ಅಂತಂದ್ರೆ ಹೆಂಗೆ? ಸ್ಕೇಲ್ ಇಲ್ಲ ಅಂದ್ರೆ ಸರ್ವೇನೇ ಇಲ್ಲ ಅಂದ್ರೆ ಮುಗಿದತ್ತು. ಅದಕ್ಕೆ ನೀ ಏನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ಜುಗಾಡ್ ಹಾಕಿ ಏನೇನೋ ಮಾಡಿ, ಅಥವಾ ಇಲ್ಲೇನೋ ಬರ್ದಿರ್ತಾನ, ಅದು ಬ್ಲರ್ ಇರ್ಬೋದು, ಅದಿರ್ಬೋದು, ಏನೋ ಒಂದು ಹಾಕಿ ನೀ ಇದನ್ನು 1:50 ಅಂತ ಅಂದ್ಕೊಂಡು ನೀ ಇದನ್ನು ಮೆಜರ್ ಮಾಡಿಬಿಡ್ತಿದ್ದಿ. ಏನಂತ 1:50 ಅಂತ ತಿಳ್ಕೊಂಡು ಇದನ್ನು ಮೆಜರ್ ಮಾಡಿಬಿಟ್ಟಿದ್ದಿ, ತಿಳಿತಾ? ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಿನಗೆ ಗೊತ್ತಾಗ್ತದ ಇದು 1:50 ಅಲ್ಲ, ಅದು ಬಾಂಬೆಯಿಂದೋ ಅಥವಾ ಎಲ್ಲಿದ್ದು ಡೆಲ್ಲಿಯಿಂದೋ ಒಂದು ಲೆಟ್ರ್ ಬರ್ತದೆ ನಿನಗೆ, ನೀವು ಕೇಳಿದ್ರಲ್ಲ ಇದ್ರದ್ದು ಸ್ಕೇಲು ಬ್ಲರ್ ಆಗೈತೆ ಅಂತೇಳಿ, ಅದರದ್ದು ಇಲ್ಲಿದೆ ತಗೊಳ್ಳಿ ಅಂತ ಒಂದು ಲೆಟ್ರ್ ಬರ್ತೈತೆ. ಒಂದು ಸ್ವಲ್ಪ ದಿನ ಆದಮೇಲೆ ಬರ್ತದೆ, ಅದು ಹೇಳ್ತದೆ 1:100 ಅಂತೇಳಿ. ಅಯ್ಯೋ ದೇವರೇ, ಏನಾಯ್ತು ಈಗ? ಅಯ್ಯೋ ದೇವ್ರೇ ಅಂತನ್ಬೇಕು ನಾವು. ಅಯ್ಯೋ ದೇವ್ರೆ, ಏನಾಯ್ತು ಈಗ? 1:50 ಇದ್ದಿದ್ದು 1:100 ಅದ. ಅಂದ್ರೆ ಇದು ನೀ ಅಸ್ಯೂಮ್ಡ್ ಅಂತ ಅನ್ಬೋದು, ಅಥವಾ ಇದಕ್ಕೇನು ಅನ್ಬೋದು, ರಾಂಗ್ ಸ್ಕೇಲ್ ಅಂತ ಅನ್ಬೋದು. ಇದಕ್ಕೇನಂತಾರೆ ರಾಂಗ್ ಸ್ಕೇಲ್ ಅಂತೇಳಿ. ಆಮೇಲೆ ನಿನಗೇನು ಬರ್ತದೆ? ಕರೆಕ್ಟ್ ಸ್ಕೇಲ್ ಬರ್ತದೆ. ಕರೆಕ್ಟ್ ಸ್ಕೇಲ್ ನಿನಗೆ ಕಾಣ್ತದೆ. ಅಥವಾ ರಾಂಗ್ ಸ್ಕೇಲ್ ಅಂತಾರೆ ಅನ್ಬೋದು, ಅಥವಾ ಇದ್ರ ಮೇಲೆ ಬರ್ದದ್ದನ್ನು ರಾಂಗ್ ಇರ್ಬೋದು. ಒಂದು ಮೇಲೆ ಬರ್ದನ 1:50 ಅಂತೇಳಿ ರಾಂಗ್ ಇರ್ಬೋದು. ಈ ಟೈಪ್ ಏನೋ ನಿನಗೇನಾಗ್ತದೆ ಅಂತಂದ್ರೆ, ಒಂದು ಸ್ಕೇಲ್ ರಾಂಗ್ ಅದ, ಒಂದು ಸ್ಕೇಲ್ ಕರೆಕ್ಟ್ ಅದ. ಬಟ್ ಇವೆರಡು ಆಗೋಕ್ಕಿಂತ ಮುಂಚೆ ನೀನು ಆಲ್ರೆಡಿ ಒಂದಿಷ್ಟೇನೋ ವರ್ಕೌಟ್ ಮಾಡಿ ಇಟ್ಬಿಟ್ಟಿದ್ದಿ. ಒಂದ ಲೈನ್ ಆಗಿತ್ತಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಲೈನು ಇದಿತ್ತು, ವೇರಿಯಸ್ ಟೈಪ್ ಆಫ್ ಲೈನ್ಸ್ ಎಲ್ಲ ಮಾಡಿ ಮೆಜರ್ ಮಾಡಿ ಇಟ್ಬಿಟ್ಟಿದ್ದಿ. ನಿನ್ನ ಪ್ರಾಜೆಕ್ಟ್ ಎಲ್ಲ ಮುಗ್ದದ, ಆಮೇಲೆ ಗೊತ್ತಾಗತ್ತದ ಇದು ತಪ್ಪಾಗಿತ್ತು ಅಂತೇಳಿ. ಅಂಥ ಟೈಮ್ನೊಳಗೆ ನಾವು ಏನು ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ರೀಡ್ ದಿಸ್ ಒನ್, ದಟ್ ಈಸ್ error due to wrong measuring scale. That is the correct length is equal to, ಕರೆಕ್ಟ್ ಲೆಂತ್ ಬೇಕಿತ್ತಂದ್ರೆ ನಾವೇನು ಮಾಡಬೇಕು, ಇದು ಒಂದು ಫ್ಯಾಕ್ಟರ್ ತಗೋಬೇಕು. ನೋಡು, ರಾಂಗ್ ಸ್ಕೇಲ್ ಡಿವೈಡೆಡ್ ಬೈ ಕರೆಕ್ಟ್ ಸ್ಕೇಲ್, ದಿಸ್ ಈಸ್ ಆಲ್ಸೋ ಸಮಥಿಂಗ್ ಲುಕ್ ಲೈಕ್ ಶ್ರಿಂಕೇಜ್ ಫ್ಯಾಕ್ಟರ್. ಶ್ರಿಂಕೇಜ್ ಫ್ಯಾಕ್ಟರ್ ಒಳಗೆ ಏನಿತ್ತು ಹೇಳು? ಶ್ರಂಕ್ ಲೆಂತ್ ಡಿವೈಡೆಡ್ ಬೈ ಕರೆಕ್ಟ್ ಲೆಂತ್ ಇತ್ತು. ಶ್ರಂಕ್ ಲೆಂತ್ ನಾವೇನನ್ನ ರಾಂಗ್ ಅಂತ ನೋಡೋಣ, ಕರೆಕ್ಟ್ ಅಲ್ಲ? ಶ್ರಂಕ್ ಲೆಂತ್ ಅಂದರೆ ರಾಂಗ್, ಕರೆಕ್ಟ್ ಲೆಂತ್ ಅಂದರೆ ಕರೆಕ್ಟ್. ಇಲ್ಲಿ ನೋಡಿ, ರಾಂಗ್ ಬೈ ಕರೆಕ್ಟ್. ಯಾವಾಗಲೂ ನೆನಪಿಟ್ಕೊಡ್ರಿ, ರಾಂಗ್ ಬೈ ಕರೆಕ್ಟ್ ಮೇಕ್ಸ್ ದ ರೇಷಿಯೋ. ರಾಂಗ್ ಬೈ ಕರೆಕ್ಟ್ ಆಲ್ವೇಸ್ ಮೇಕ್ಸ್ ದ ರೇಷಿಯೋ. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಐದರ್ ಇಟ್ ಇಸ್ ಅ ಶ್ರಿಂಕೇಜ್ ರೇಷಿಯೋ ಆರ್ ಇಟ್ ಇಸ್ ಅ ರಾಂಗ್ ಸ್ಕೇಲ್ ಮೆಜರಿಂಗ್ ರೇಷಿಯೋ ಅಥವಾ ಆರ್ ಎಫ್ ರೇಷಿಯೋ ಅಂತ ಬರೆಯೋಣ. ಆರ್ ಎಫ್ ಆರ್ ಅಂತ ನಾನು ಪರ್ಸ್ನಲಿ ಅನ್ಕೊಂತೀನಿ. ಹಾಗಾದರೆ ಈ ಈಕ್ವೇಷನನ್ನು ಬರೆದ್ರೆ ಏನಾಗ್ತದೆ ನೋಡು, ಕರೆಕ್ಟ್ ಲೆಂತ್ ಈಕ್ವಲ್ ಟು ಆರ್ ಎಫ್ ಆರ್ ಇಂಟು ಮೆಜರಿಂಗ್ ಲೆಂತ್. ಬರೆಯೋಣ ಇಲ್ಲಿ. ಕರೆಕ್ಟ್ ಲೆಂತ್ ಈಸ್ ಈಕ್ವಲ್ ಟು ಆರ್ ಎಫ್ ಆರ್ ಇಂಟು measuring length. Correct length equal to RFR into measuring length. This is the ultimate equation. What is this RFR ಅಂತಂದ್ರೆ representative factor ratio, always RF of wrong divided by RF of correct. ತಿಳಿತಾ? ಓಕೆ, ಈ ಲೆಂತ್ ಬೇಕಾಗಿತ್ತಂದ್ರೆ ಹಿಂಗೆ, ನಿನಗೆ ಏರಿಯಾ ಬೇಕಿತ್ತಂದ್ರೆ ಏನು ಮಾಡಬೇಕು, ಆರ್ ಎಫ್ ಆರ್ದು ಸ್ಕ್ವೇರ್ ಮಾಡಬೇಕು, ಮೆಜರಿಂಗ್ ಏರಿಯಾ ಅಂತ ಬರ್ಕೋಬೇಕು. ವಾಲ್ಯೂಮ್ ಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಆರ್ ಎಫ್ ಆರ್ದು ಕ್ಯೂಬ್ ಮಾಡಬೇಕು ಮತ್ತು ಮೆಜರ್ಡ್ ವಾಲ್ಯೂಮ್ ತೊಗೊಳ್ಬೇಕು. ಅಂಡರ್ಸ್ಟುಡಾ? ಇಷ್ಟು ಮಾಡ್ಕೊಂಡ್ರೆ ನಿನಗೆ ಏನು ಸಿಗ್ತದ, ಕರೆಕ್ಟ್ ಲೆಂತ್ ಮತ್ತು ಮೆಜರ್ಡ್ ಲೆಂತ್ದು ರಾಂಗ್ ಸ್ಕೇಲ್ ಐಡೆಂಟಿಫೈ ಮಾಡಿ ನೀನು ಮಾಡ್ಕೋಬೇಕು. ಇಲ್ಲಿ ಒಂದು ಪ್ರಾಬ್ಲಮ್ ಅದ ನೋಡೋಣ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹುಡುಗರಿಗೆ ಒಂದು ನಾನು ಸಲಹೆ ಏನು ಕೊಡ್ತೀನಿ ಅಂತಂದರೆ, ನಿಮಗೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರಿ, ಎಲ್ಲ ಹುಡುಗರು ಮಾಡ್ತಾರೆ. ಒಬ್ಬ ಏನು ಮಾಡ್ತಾನೆ ಅಂದರೆ, ಇಲ್ಲೇ ನೋಡೋದು ಓದೋದಕ್ಕಿಂತ ಮುಂಚೆ ಇಲ್ಲೇ ಹೇಳಿ ಮುಂದಕ್ಕೆ ಆಮೇಲೆ ಹೇಳ್ತೀನಿ. ಒಬ್ಬ ಏನು ಮಾಡ್ತಾನೆ, 1/500 ಡಿವೈಡ್ ಬೈ 1/100 ಅದು 500 ಅಲ್ಲ, 50 1/50 ಡಿವೈಡ್ ಬೈ 1/100 ಮಾಡ್ಕೊತಾನೆ ಆನ್ಸರ್ ಬರ್ತದೆ. ಇದನ್ನು ಆಪ್ಷನ್ ಎ ಅಂತ ಹೆಸರಿಟ್ಟಿರ್ತಾರೆ ಅವರು. ಶಾಣರ ಕೇಳಿರಲಿ. ಇನ್ನೊಮ್ಮೆ ಏನು ಮಾಡಿರ್ತಾನೆ, ಇದನ್ನು 1/100 ಮೇಲೆ 1/50 ಕೆಳಗಿಟ್ಟು ಇಂಟು 50 ಮಾಡಿರ್ತಾನೆ, ಅದಕ್ಕೆ ಆಪ್ಷನ್ ಬಿ ಅಂತ ಹೆಸರಿಟ್ಟಿರ್ತಾನೆ. ಇನ್ನೊಮ್ಮೆ ಏನು ಮಾಡಿರ್ತಾನೆ, ಈ 15 ಈ ಕಡೆ ಬರ್ತಾನೆ, ಕರೆಕ್ಟ್ ಲೆಂತ್ ಈ ಕಡೆ ಬರ್ತಿರ್ತಾನೆ, ಅದಾದಮೇಲೆ ಅದಕ್ಕೆ ಆಪ್ಷನ್ ಸಿ ಅಂತ ಇರ್ತಾನೆ. ಹಂಗೆ ನೀವು ಸುಮ್ಮ ನಡೆದಿದ್ದಾಳೆ ಅಂತೇಳಿ ತೊಗೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನೀವು ಕರೆಕ್ಟಾಗಿ ಪ್ರತಿಯೊಂದನ್ನು ಓದ್ಕೊಂಡಾಗ ಮಾತ್ರ ನೀವು ಅದನ್ನು ಆನ್ಸರ್ ಮಾಡಬೇಕು. ಅದಕ್ಕೆ ಅ ಸರ್ವೇಯರ್ ಮೆಜರ್ಡ್ ದ ಡಿಸ್ಟೆನ್ಸ್. ಅದಕ್ಕೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇಂಗ್ಲೀಷ್ ಚಂದ ಬರ್ಬೇಕು ನೋಡಪ್ಪ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋದ್ರಿ ಇಂಗ್ಲೀಷ್ ಚೆನ್ನಾಗಿ ಬರ್ಬೇಕು. ಇದ್ರದ್ದು ಅಕಸ್ಮಾತ್ ಕನ್ನಡ ಇತ್ತಂದ್ರೆ ಓದ್ರಿ ನಡೀತಿದೆ, ಬಟ್ ಇಂಗ್ಲೀಷ್ ಚೆನ್ನಾಗಿ ಬಂತಂದ್ರೆ ಮುಗೀತು. ಅ ಸರ್ವೇಯರ್ ಮೆಜರ್ಡ್, ಸರ್ವೇಯರನ್ನು ಮೆಜರ್ ಮಾಡಿದ, ಮೆಜರ್ಡ್ ಅಥವಾ ಅ ಡಿಸ್ಟೆನ್ಸ್ ಬಿಟ್ವೀನ್ ಅ 2 points marked on a plan to a scale of this and found to be 50 meter length and 100 meter square area. ಏರಿಯಾದೊಂದು ಸ್ವಲ್ಪ ಸೈಡ್ಗೆ ಇಡೋಣ, ಆಮೇಲೆ ನೋಡೋಣ. ಇಲ್ಲಿ ತನಕ ಸ್ವಲ್ಪ ಅರ್ಥ ಮಾಡ್ಕೊಂಬಿಡ್ರಿ. ಏನಂತ, ಒಬ್ಬ ಸರ್ವೇಯರ್ ಏನು ಮಾಡ್ಯಾನಂತೆ, 2 ಪಾಯಿಂಟ್ ನಡ್ಬರ್ಕಿರ್ತಕ್ಕಂಥ ಡಿಸ್ಟೆನ್ಸನ್ನು 50 ಮೀಟರ್ ಅಂತ ಮೆಜರ್ ಮಾಡ್ಯಾನ. ಈ 2 ಪಾಯಿಂಟಲ್ಲಿರ್ತಕ್ಕಂಥ ಡಿಸ್ಟೆನ್ಸು ಆ್ಯಕ್ಚುಲಿ ಅದು 1:100 ಒಳಗಡೆ ಡ್ರಾ ಮಾಡಿದ್ದು. ಆಮೇಲೆ ಲೇಟರ್ ಇಟ್ ಈಸ್ ಡಿಟೆಕ್ಟೆಡ್ ದಟ್ ಹಿ ಹ್ಯಾಸ್ ಯೂಸ್ಡ್ ದ ರಾಂಗ್ ಸ್ಕೇಲ್ ಆಫ್ 1:50. ಆ ಪುಣ್ಯಾತ್ಮ ಆಮೇಲೆ ಅವನಿಗೆ ಗೊತ್ತಾಯ್ತಂತ, ಅವ ಆ್ಯಕ್ಚುಲಿ 1:100 ಇರ್ತಕ್ಕಂಥ ಆ ಲೈನನ್ನು ಮೆಜರ್ ಮಾಡಬೇಕು. ಬಟ್ ಅವನಿಗೆ ಆಮೇಲೆ ಗೊತ್ತಾಯ್ತಂತ, ನಾನು 1:50 ಯೂಸ್ ಮಾಡ್ಕೊಂಡು ಮಾಡಿಬಿಟ್ಟಿನಲ್ಲೋ ಮಾರಾಯ ಅಂತೇಳಿ. ಹೌದಾ? ಡಿಟರ್ಮೈನ್ ದ ಕರೆಕ್ಟ್ ಲೆಂತ್ ಅಂತೇಳಿ. ನೋಡಿ, ಅವನಿಗೆ ಲಕ್ಷ್ಯ ಇಲ್ಲ, ಆ ಮನುಷ್ಯಾಗ ಲಕ್ಷ್ಯ ಇಲ್ಲ. ಮನೆಗೆ ಬಂದ್ಮೇಲೆ ಗೊತ್ತಾಗೈತಿ, ಅಯ್ಯೋ ನಾನು 1:50 ಯೂಸ್ ಮಾಡಿನಲ್ಲ. ಅವ ನೋಡಿರೋ 1:100 ಕೊಟ್ಟಾನ, ಅದು ಲೈನ್ ನೋಡಿರೋ 1:100 ಐತಿ. ನಾ ಹಿಂದ್ಗಡೆ ಇಲ್ಲೇ ಪ್ರಾಬ್ಲಮ್ ಹೇಳಿನಲ್ಲ, ಹಿಂದ್ಗಡೆ ಒಂದು ಎಕ್ಸಾಂಪಲ್ ಹೇಳಿನಲ್ಲ, ಅದೇ ಟೈಪ ಅಂತ ಹಂಗೆ. ಅಥವಾ ಅಯ್ಯೋ ಅನ್ನೋ ಬದಲು ಅವ್ನು ಹಿಂಗೂ ಅಂದ್ಕೊಂಡಿರ್ಬೋದಲ್ಲ, ಏನಂತ 1:50 ಇದ್ರೆ ಇರ್ಬೋದಾಳ ಅಂತೇಳಿ ಮೆಜರ್ ಮಾಡ್ಯಾನ. ಮನೆಗೆ ಬಂದು ನೋಡ್ದಾನ 1:100 ಐತದು. ಅಂದ್ರೆ ನಿನಗೆ ಗೊತ್ತಾಯ್ತು ರಾಂಗ್ ಸ್ಕೇಲು ಮತ್ತು ಕರೆಕ್ಟ್ ಸ್ಕೇಲು. ರಾಂಗ್ ಸ್ಕೇಲು ಕರೆಕ್ಟ್ ಸ್ಕೇಲ್ ಬಂತ ಅಂದ ತಕ್ಷಣ ನಿನಗೊಂದು ಆರ್ ಎಫ್ ಆರ್ ಬಂದ್ಬಿಡ್ತದ. ಕರೆಕ್ಟ್ ಲೆಂತ್ ಈಕ್ವಲ್ ಟು ಆರ್ ಎಫ್ ಆರ್ ಇಂಟು ಮೆಜರ್ಡ್ ಲೆಂತ್, ಮುಗೀತು, ಆನ್ಸರ್ ಬಂತು. ಕರೆಕ್ಟ್ ಲೆಂತ್ ಏರಿಯಾ ಈಕ್ವಲ್ ಟು ಆರ್ ಎಫ್ ಆರ್ ಸ್ಕ್ವೇರ್ ಮಾಡ್ಕೊಂತ ಇಂಟು ಮೆಜರ್ಡ್ ಲೆಂತ್, ಆನ್ಸರ್ ಬಂತು. ಮುಗೀತಾ? ಇಷ್ಟೇ. ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿಬಿಡೋಣ. ಫೀಲ್ಡ್ ಬುಕ್ ಅಂತೇಳಿ. ಫೀಲ್ಡ್ ಬುಕ್ ಅಂದರೆ ನಿಮ್ಗೆ ಆಲ್ರೆಡಿ ಸರ್ವೆ ಒಳಗಡೆ ಒಂದು ಬುಕ್ ಇರ್ತದೆ, ಅದು ಸ್ಟ್ಯಾಂಡರ್ಡ್ ಇರ್ತದೆ. ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಆರ್ 200 by 210 mm ಅಂತ ಇರ್ತದೆ, ಅದಕ್ಕೆ ಫೀಲ್ಡ್ ಬುಕ್ ಅಂತ ಹೇಳ್ತಾರೆ. ಡಬಲ್ ಲೈನ್ ಫೀಲ್ಡ್ ಬುಕ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಆರ್ಡಿನರಿ ಸರ್ವೆ ವರ್ಕ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಮೆಜರ್ಮೆಂಟ್ಸ್ ಇನ್ ಚೈನ್ ಸರ್ವೆ. ಚೈನ್ ಸರ್ವೆಯಲ್ಲಿ ಅದೊಂಥರ ಚೌಕ್ ಇರ್ತೈತೆ, ನೋಡಿರ್ಬೇಕು ನೀವು. ಎಕ್ಸ್ಟೆನ್ಸಿವ್ ಯಾರು ಡಿಪ್ಲೊಮಾ ಹುಡುಗರಿದ್ರೆ ನೋಡ್ಕೊಂಡಿರ್ತೀರಿ, ಪಿ ಹುಡುಗರು ಸ್ವಲ್ಪ ನೋಡ್ಕೊಳ್ರಿ, ಚೈನ್ ಇದಿರ್ತದೆ. ದೆನ್ ಸಿಂಗಲ್ ಲೈನ್ ಫೀಲ್ಡ್ ಬುಕ್ ಈಸ್ ಯೂಸ್ಡ್ ಫಾರ್ ವೆರಿ ಲಾರ್ಜ್ ಸ್ಕೇಲ್ ವರ್ಕ್ಸ್ ವೇರ್ ಮೋರ್ ಡೀಟೇಲ್ಸ್ ಹ್ಯಾವ್ ಟು ಬಿ ಎಂಟರ್ಡ್. ಇಲ್ಲಿ ಡಬಲ್ ಮತ್ತು ಸಿಂಗಲ್ ಅಂತೇಳಿ, ಸಿಂಗಲ್ ಲೈನ್ ಡಬಲ್ ಲೈನ್ ಅಂತೇಳಿ ಬುಕ್ಸ್ ಇರ್ತವೆ. ಡಬಲ್ ಲೈನ್ ಅಂದ್ರೆ ಚೌಕ್ ಇರ್ತವೆ, ಸಿಂಗಲ್ ಲೈನ್ ಅಂದ್ರೆ ಒಂದಿರ್ತದೆ. ರೈಟ್.
Next, accuracy and precision. This is a very, very important words in surveying. Accuracy denotes a closeness of a measurement to its true value. ಟ್ರೂ ವ್ಯಾಲ್ಯೂಗೆ ಕ್ಲೋಸ್ ಆದಿ ಅಂತಂದ್ರೆ ಅದಕ್ಕೇನಂತಾರೆ ಅಕ್ಯುರೇಸಿ ಅಂತಾರೆ. ಕ್ಲೋಸ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ದ ಮೆಜರ್ಡ್ ವ್ಯಾಲ್ಯೂ ಈಸ್ ವೆರಿ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ, ಇಟ್ ಈಸ್ ಅ ವೆರಿ ಅಕ್ಯುರೇಟ್ ಅಂತ. ಇಟ್ ಈಸ್ ಅ ಡಿಗ್ರಿ ಆಫ್ ಅ ಪರ್ಫೆಕ್ಷನ್ ಅಚೀವ್ಡ್ ಇನ್ ದ ಮೆಜರ್ಮೆಂಟ್. ಡಿಗ್ರಿ ಇಲ್ಲಿ ನೋಡು, ಯಾವತ್ತೇ ಇರಲಿದೆ ಡಿಗ್ರಿ ಅಂತಂದು ಹೇಳಕತ್ತೇನ ಅಂತಂದ್ರೆ ಅರ್ಥ ಅಲ್ಲಿ ಒಂದು ಸ್ವಲ್ಪ ಎರರ್ ಇರೋ ಚಾನ್ಸಸ್ ಇರ್ತದ ಅಂತ ಅರ್ಥ. ಎರರ್ ಇರೋ ಚಾನ್ಸಸ್ ಇರ್ತದೆ. ಡಿಗ್ರಿ ಆಫ್ ಫ್ರೀಡಮ್ಮು ಡಿಗ್ರಿ ಅಂತಂದ್ರೆ ಅದು ಎರರ್ ಇರತೈತೆ ಅಂತ ಅರ್ಥ. ನೆಕ್ಸ್ಟ್, ಪ್ರಿಸಿಷನ್ ಆಫ್ ಅ ಮೆಜರ್ಮೆಂಟ್ ಡಿನೋಟ್ಸ್ ಇಟ್ಸ್ ಕ್ಲೋಸ್ನೆಸ್ ಟು ಅನದರ್ ಮೆಜರ್ಮೆಂಟ್ ಆಫ್ ದ ಸೇಮ್ ಕ್ವಾಂಟಿಟಿ. Quantity is measured several times and the value obtained are very close to one another. The precision is high. Precision ಅನ್ನೋದು ಏನೈತಲ್ಲ ಇದಕ್ಕಿಂತ ಜಾಸ್ತಿ, ಅಕ್ಯುರೇಸ್ಗಿಂತ ಜಾಸ್ತಿ. ತಿಳಿತಾ? From this we can understand that precision is a more accurate ಅಂತ ಅನ್ಬೋದು ನೀವು. ವೆರಿ ಅಕ್ಯುರೇಟ್ ಅಂದ್ರೆ ಅವರು, ಬಟ್ ಪ್ರಿಸಿಷನ್ ಇಸ್ ಅ ಹೈಯೆಸ್ಟ್ ಡಿಗ್ರಿ ಅಂತ ಹೇಳ್ಬೋದು. ಅಂದರೆ ಇದ್ರೊಳಗೆ ಎರರ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವ ಏನು ಮಾಡಕತ್ತೇನೆ ಅಂತಂದ್ರೆ ಅದನ್ನು ಅದಕ್ಕೆ ಕಂಪೇರ್ ಮಾಡಕತ್ತಿಲ್ಲ. ಇವಾಗ ಕಂಪೇರ್ ಯಾರ ಜೊತೆ ಮಾಡ್ತಿದ್ದಾನೆ ಅಂತಂದ್ರೆ ವಿಚ್ ಇಸ್ ಆಲ್ರೆಡಿ 100% ಅಕ್ಯುರೇಟ್ ಅವ್ರ ಜೊತೆಗೆ. ಅದಕ್ಕೆ ಪ್ರಿಸಿಷನ್ ಆಫ್ ಅ ಮೆಜರ್ಮೆಂಟ್ ಡಿನೋಟ್ಸ್ ಇಟ್ಸ್ ಅ ಕ್ಲೋಸ್ನೆಸ್ ಟು ಅನದರ್ ಮೆಜರ್ಮೆಂಟ್ ಆಫ್ ದ ಸೇಮ್ ಕ್ವಾಂಟಿಟಿ. ಕ್ವಾಂಟಿಟಿ ಈಸ್ ಮೆಜರ್ಡ್ ಸೆವರಲ್ ಟೈಮ್ಸ್ ಆ್ಯಂಡ್ ದ ವ್ಯಾಲ್ಯೂ ಒಬ್ಟೈನ್ಡ್ ಆರ್ ವೆರಿ ಕ್ಲೋಸ್ ಟು ಅನದರ್. ಅಂದರೆ ನೀವು ಒಂದೇ ಸತಿ ಮೆಜರ್ ಮಾಡೋಂಗಿಲ್ಲ, ಆ್ಯಾವ್ರೇಜ್ ತೊಗೊಳಕ್ಕೆ ಶುರು ಮಾಡ್ತೀವಿ, ಮೀನ್ ಸಿ ಲೆವೆಲ್ ಅಂತೇಳಿ. ಅಥವಾ ಈ ಇದ್ರೊಳಗೆ ಏನದು ಲೆವೆಲಿಂಗ್ ಥಿಯೋಡಲೈಟ್ ಒಳಗಡೆ ಫೇಸ್ ಲೆಫ್ಟ್ ಅಬ್ಸರ್ವೇಷನ್, ಫೇಸ್ ರೈಟ್ ಅಬ್ಸರ್ವೇಷನ್ ಅಂತ ಮಾಡ್ತಾರೆ ಗೊತ್ತು. ಅಥವಾ ರಿಪಿಟೇಷನ್, ರಿಕರೆನ್ಸ್ ಹಿಂಗೆಲ್ಲ ಮಾಡ್ತಾರೆ ಗೊತ್ತು. ಯಾಕೆ? ಟು ಗೆಟ್ ಮೋರ್ ಪ್ರಿಸೈಸ್ ವ್ಯಾಲ್ಯೂ. ರೈಟಾ?